ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ಇದು ನಮ್ಮ ದೇಶ ಅಂದ್ರೆ ಬರೆದ ಕಥೆಯು ನನಗಾಗಿ ಬಂದವೆ. ಅಲ್ಲಿಂದ ನಮ್ಮ ಮುಂದಿನ ಪಯಣ ಡ್ರೈ ಫ್ರೂಟ್ಸ್ ಅಂಗಡಿಗೆ. ನಾವು ಡ್ರೈ ಫ್ರೂಟ್ಸ್ ತರಕ್ಕಂತ ಡ್ರೈ ಫ್ರೂಟ್ಸ್ ಅಂಗಡಿ ಹೋಗಿದ್ವಿ. ನಮ್ಮ ಪ್ಲ್ಯಾನ್ ಇತ್ತು 10-15 ಪ್ಯಾಕೆಟ್ ಡ್ರೈ ಫ್ರೂಟ್ಸ್ ತೊಗೋಬೇಕಂತ. ಸ್ವಲ್ಪ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದ್ದ ಕಾರಣ ನಾವು 1 kg ಡ್ರೈ ಫ್ರೂಟ್ಸ್ ತಗೊಂಡು ಅಲ್ಲಿಂದ ಸೀದಾ ಹೊರಟ್ವಿ. ಅಂದಿಮವರ ಈ ಪಿಸ್ತಾವನ್ನು ತೆಗೀರಿ, ನಂಗೆ ಬೇಕು. ನಿಮ್ಮ ಕೊಡ್ತಾರೆ. ನಿಲ್ಸು ಬ್ಯಾಕ್ ಬಾ. ಪ್ಲೇ ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಫುಲ್ಲು ಮೂಟೆ ಹೋಗ್ತಾ ಇದೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಇವತ್ತಿನ ದಿವಸ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿನ್. ಫೈನಲಿ ನಾವು ಟ್ರೇಗಳ ಅಂಗಡಿಗೆ ಹೋಗಿದ್ವಿ. ನಮಗೆ ಯಾವ ಕ್ವಾಲಿಟಿದು ಯಾವ ಟೈಪಿದು ಟ್ರೇಗಳು ಬೇಕು ಅಂತ ಅವರಿಗೆ ಹೇಳಿದ್ವಿ. ಹಾಗೆ ಅವರು ಪಟ ಅಂತ ಟ್ರೇಗಳನ್ನ ತೆಗೆದು ನಮ್ಗೆ ತೋರಿಸಿದ್ರು. ಮತ್ತು ನಾವು ಆ ಟ್ರೇಗಳ ಕ್ವಾಲಿಟಿಯನ್ನು ಚೆಕ್ ಮಾಡ್ತಾ ಇದ್ವಿ, ಹೆಂಗಿದೆ ಅಂತ. ನೋಡಿ, ಸಖತ್ತಾಗಿದೆ ಕ್ವಾಲಿಟಿ ಎಲ್ಲ. ಕಲರ್ಗಳಾಗಿದೆ, ತುಂಬ ಚೆನ್ನಾಗಿದೆ. ಹಾಗೆ ಟೋಟಲ್ ಒಂದು 12ರಿಂದ 13 ಟ್ರೇಗಳನ್ನು ತೆಗೆದ್ವಿ. ನದೀಮ್ ಅವರು ನೀಟಾಗಿ ಎಲ್ಲ ಕ್ವಾಲಿಟಿ ಚೆಕ್ ಮಾಡ್ತಾಯಿದ್ರು, ಗಟ್ಟಿ ಇದೆಯಾ ಇಲ್ವಾ ಅಂತ. ಇದೆಲ್ಲ ಒಳ್ಳೆ ಬಾಳಿಕೆ ಬರೋ ಟ್ರೇಗಳು, ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ತುಂಬ ಚೆನ್ನಾಗಿದೆ. ನಾವು ಟೋಟಲ್ 14 ಟ್ರೇಗಳನ್ನು ಪರ್ಚೇಸ್ ಮಾಡಿದ್ವಿ, ಸ್ಮಾಲು. ಇದು ನಮ್ಮ ದೇಶ ಅಂದ್ರೆ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ನಾವು ಹೋಗಿದ್ದು ಅಣ್ಣನ ಅಂಗಡಿ ಫುಲ್ಲು ರಶ್ ಆಗಿಬಿಡ್ತು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ನದೀಮ್ ಅವರು ಬಾಹುಬಲಿ ಪ್ರಭಾಸ್ ಥರ ಟ್ರೈನ್ ಹಾಕೊಂಡು ನೋಡಿ ಮಾರ್ಕೆಟಲ್ಲಿ ಫುಲ್ ಗೋಲಿ ಇತ್ತು. ಒಂದು ಸ್ಟೋರಲ್ಲಿ ಕಲರ್ ಗೋಲಿ. ನಾನು ಇಷ್ಟು ನೋಡಿರಲಿಲ್ಲ, ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಿದ್ದೆ, ನೆನ್ಪು ಬಂದ್ಬಿಡ್ತು.
ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಏನೋ ಮ್ಯಾಜಿಕ್ ಮಾಡ್ತಾ ಇದ್ದಾನೆ ನದೀಮು. ಏನು ಮ್ಯಾಜಿಕ್ ನೋಡ್ತೀನಿ ನಾನು. ಕೂರಿಸ್ಲಿ, ಕೂರ್ಸು ಕೂರ್ಸು. ನದೀಮ್ ಆಗಲ್ಲ ನದೀಮ್. ಕಲಿ ಏನೋ ಒಂದು ಜುಗಾಡ್ ಮಾಡಿ ಕಲೆಗಾರ ಕಣ ನೀನು ಕಲೆಗಾರ ಹಾಕು. ಈಗ ಲಾಸ್ಟಿಗೆ ಅವ್ನು ಹೇಳ್ದ ಆಗಲ್ಲ ಅಂತ ಹೇಳ್ದ ಮುಂದೆ ಇಟ್ಕೊಂಡು ಇವ್ರೇನೋ ಜುಗಾಡ್ ಮಾಡಿದ್ರು. ಹಳೇ ನದೀಮ್ ಹೊರಟ್ರು ಇಲ್ಲಿಂದ ಐಟಮ್ ತಗೊಂಡು. ಮಾರ್ಕೆಟಿಂದ ಹೊರಡುವಾಗ ಮಾತ್ರ ಫುಲ್ ಟ್ರಾಫಿಕ್ ಇತ್ತು. ನಮ್ಗೆ ಹೋಗೋಕ್ಕೆ 3/4 ಗಂಟೆ ಆಯಿತು ಈ ಟ್ರಾಫಿಕ್ ದಾಟ್ಕೊಂಡು. ಫೈನಲಿ ನಾವು ನಮ್ಮ ಡೆಸ್ಟಿನಿ ರೀಚ್ ಆದ್ವಿ. ಇಲ್ಲಿಗೆ ಪಾರ್ಟ್ 3 ಮುಗೀತು. ಇನ್ನು ಸಿಗುವ ಮುಂದಿನ ವ್ಲಾಗಲ್ಲಿ. ಓಕೆ ಫ್ರೆಂಡ್ಸ್, ಬಾಯ್. ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.